ಸರ್ ಯಾರು ಮಾಡಲ್ಲ ಸರ್, 750 ರೂಪಾಯಿ ಕೆಲಸ ನಾನ್ ಮಾಡ್ಕೊಡ್ತೀನಿ ಸರ್. ಸರ್ ಕೆಲಸ ಅಂದ್ರೆ ಪಕ್ಕ ಮಾಡ್ಕೊಡ್ತೀನಿ ಸರ್. ಇಲ್ಲಿ ನೋಡಿ ಸರ್, ಎಷ್ಟು ಹೇಳಿದ್ರು ಸರ್ ಈ ರೇಂಜ್ ಯಾರು ಮಾಡಕ್ಕಾಗಲ್ಲ ಸರ್. ಸರ್ ನಾವು ಮಾಡಿರೋ ವರ್ಕ್ ನೋಡಿ ಸರ್, ಇನ್ನ ನಮ್ ರೈತರು ನಮ್ ಕೆಲಸ ಕೊಡ್ತಾರೆ ಸರ್ ಇಲ್ಲಿವರೆಗೂ. ಸರ್ ಆಲ್ ಓವರ್ ಕರ್ನಾಟಕ ಯಾವ್ದೇ ಮೂಲೆ ಆಗಿರ್ಲಿ ಸರ್, ಬಂದ ಕೆಲಸ ಮಾಡ್ಕೊಡ್ತೀವಿ. ನೀವು ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತೀವಿ ಸರ್. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನೀವೇನಾದ್ರೂ ನಿಮ್ಮ ಒಂದು ಹೊಲ ಗದ್ದೆ ಜಮೀನುಗಳಲ್ಲಿ ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡ್ತಾ ಇರ್ಬೋದು, ಅಥವಾ ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೆಳೆಗಳನ್ನ ಬೆಳೆದಿರ್ತೀರ, ಅದು ಕಳ್ಳಕಾಕರಿಂದ ಅಥವಾ ದನಕರುಗಳಿಂದ ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಫೆನ್ಸಿಂಗ್ ವರ್ಕ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತೀರ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದೇನೆ. ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಮ್ದು CM ಫೆನ್ಸಿಂಗ್ ವರ್ಕ್ ಇರೋದು ಸರ್. ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ವರ್ಕ್ ಮಾಡ್ಕೊಟ್ಟಿದೀವಿ ಅಂತ. ಸರ್ ಇದು ಪ್ರೆಸೆಂಟ್ ವರ್ಕ್ ಇವಾಗ 5 ಎಕರೆಗೆ ಮಾಡಿರೋದು. ಇಲ್ಲಿ ನೋಡಿ ಯಾವ ತರ ಲ್ಯಾಂಡ್ ಐತೆ ಅಂತ. ಸರ್ ಇದು ಕಲ್ಲು ಬಂದು ಹಸಿ ಕಲ್ಲು. ಸರ್ ನಾವು ಕೋಲಾರದಿಂದ, ಹೊಸಪೇಟೆಯಿಂದ, ಬಳ್ಳಾರಿಯಿಂದ ಕಲ್ ತರ್ಸೋದು. ನಮ್ಮ ಹತ್ರ 6 ಅಡಿಯಿಂದ 10 ಅಡಿವರೆಗೂ ಕಂಬ ಸಿಗುತ್ತೆ. ಸರ್ ಇಲ್ಲಿ ನೋಡಿ, ಇದು 2 ಅಡಿ ಡೀಪ್ ಹೋಗೈತೆ, 5 ಅಡಿ ಮ್ಯಾಗ್ ಬಂದೈತೆ. ಸರ್ ಇನ್ನೊಂದು ಈ ಫೆನ್ಸಿಂಗ್ ವರ್ಕ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ಸರ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾವು ಫೆನ್ಸಿಂಗ್ ವರ್ಕ್ ಮಾಡ್ಬೇಕಾದ್ರೆ ಯಾವ್ದೇ ತರ ಫುಲ್ ಇದೊಂಥರ ಬೇಲಿ ಎಲ್ಲ ಇತ್ತು. ನಾವು ಬಂದವ್ರಿಗೆ ಹೇಳಿ ಐಡಿಯಾ ಕೊಟ್ಟಿ ಫೆನ್ಸಿಂಗ್ ವರ್ಕ್ ಮಾಡ್ಕೊಟ್ಟಾದ್ಮೇಲೆ ಸರ್ ಅಲ್ಲಿ ನೋಡಿ ಬೋರ್ ಮಾಡವ್ರೆ, ಹೊಸ ಬೋರ್ ಹಾಕ್ಸವ್ರೆ. ಇದು ಫೆನ್ಸಿಂಗ್ ವರ್ಕ್ ಆದ್ಮೇಲೆ ಇವಾಗ ಡ್ರಿಫ್ಟ್ ಎಲ್ಲ ಮಾಡ್ಸವ್ರೆ, ಇವಾಗ ರೀಸೆಂಟ್ ಆಗಿ ಮಾಡ್ಸವ್ರೆ. ಸರ್ ಇಲ್ಲಿ ಅವರು ತರಕಾರಿ ಆಗ್ಬೋದು, ಇಲ್ಲಾಂದ್ರೆ ಫ್ರೂಟ್ಸ್ ಆಗ್ಬೋದು, ಇಲ್ಲಾಂದ್ರೆ ತೆಂಗಾಗ್ಬೋದು, ಮತ್ತೊಂದ್ ಆಗ್ಬೋದು ಬೆಳಿತಾರೆ ಸರ್. ಅದಕ್ಕೋಸ್ಕರ ಅವರು ಇದೊಂದು ಫೆನ್ಸಿಂಗ್ ವರ್ಕ್ ಹಾಕ್ಸ್ಕೊಂಡ್ರು ಸೇಫ್ಟಿಗೋಸ್ಕರ. ಇವಾಗ ಅವರು ಏನೇ ಬೆಳೆದಿದ್ರು ನಾಶ ಆಗ್ಬಿಡ್ತದೆ. ಇವಾಗ ಬೋರ್ ಹಾಕ್ಸ್ಲಿ, ಇಲ್ಲಾಂದ್ರೆ ಸಸ್ಯಗಳಾಗ್ಲಿ, ಎಲ್ಲ ಆಡು ಆಗಲಿ, ಕುರಿ ಆಗಲಿ, ಹಂದಿ ಆಗಲಿ, ನುಗ್ಗೆ ಹಾಳು ಮಾಡ್ಬಿಡ್ತದೆ. ಸೊ ಅದಕ್ಕೋಸ್ಕರ ಅವ್ರು ಇವಾಗ ಒಂದು ಫೆನ್ಸಿಂಗ್ ವರ್ಕ್ ಹಾಕ್ಸ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗೈತೆ ಅವ್ರಿಗೆ. ನೀವು ಏನೇನ್ ಕೆಲಸ ಮಾಡ್ತೀರಾ, ಯಾವ ತರ ಕೆಲಸ ಮಾಡ್ತೀರಾ ಅಂತ ತಿಳಿಸ್ಕೊಡ್ತೀರಾ? ಹಾ ಸರ್. ಸರ್ ನಾವು ಬಂದು ಬಾರ್ಬೆಟ್ ವೈರ್ ಹಾಕೊಡ್ತೀವಿ, ಚೈನ್ ಲಿಂಕ್ ಮೆಸ್ ಹಾಕೊಡ್ತೀವಿ, ಆಮೇಲೆ ರೆಡಿಮೇಡ್ ವಾಲ್ ಕಾಂಪೌಂಡ್ ಮಾಡ್ಕೊಡ್ತೀವಿ. ಸರ್ ನಮ್ಮ ಹತ್ರ ಇದು 3 ತರ ವರ್ಕ್ ಸಿಗುತ್ತೆ. ನಾಟ್ ಅಂಡ್ ಮೆಸ್ ವರ್ಕ್ ಮಾಡ್ಕೊಡ್ತೀವಿ. ಸರ್ ನಮ್ಮ ಹತ್ರ ಒಂದ್ಸಲ ವರ್ಕ್ ಮಾಡ್ಸಿದೀರ ಅನ್ಕೊಳ್ಳಿ ಸರ್, ನೀವು ಒಂದು 20-30 ವರ್ಷ ವರ್ಕ್ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ ಸರ್. ಯಾವ್ದೇ ತರ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಬಂದು ನಾನು ರೀವರ್ಕು ಮಾಡ್ಕೊಡ್ತೀನಿ ಅದಕ್ಕೆ. ಸರ್ 20 ವರ್ಷ ಸರ್ವಿಸ್ ಇರುತ್ತೆ. ಬರೀ ಲೇಬರ್ ಚಾರ್ಜ್ ಕೊಟ್ರೆ ಸಾಕು ಸರ್, ಬಂದು ನಾನು ಕೆಲಸ ಮುಗಿಸ್ಕೊಡ್ತೀನಿ. ಯಾವ್ದೇ ಸ್ವಲ್ಪ ಡ್ಯಾಮೇಜ್ ಆಗಿದ್ರು ಸರ್. ಇದು ಹಸಿ ಕಲ್ಲು, ಯಾವ್ದೇ ತರ ಇದು ಕಟ್ ಆಗಲ್ಲ ಸರ್. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಟ್ರೆಂತ್ ಆಗೈತೆ ಅಂತ. ಸರ್ ಈ ತಂತಿ ಐತಲ್ಲ ಸರ್, ಇದು ಟಾಟಾ ತಂತಿನೇ. ನಾನು ಟಾಟಾ ಮೆಟೀರಿಯಲ್ ಬಿಟ್ರೆ ಯಾವ್ದು ಯೂಸ್ ಮಾಡಲ್ಲ. ನೀವು ಯಾವ ತರ ಮೆಟೀರಿಯಲ್ ಕೇಳ್ತೀರ ಅದೇ ತರ ಮೆಟೀರಿಯಲ್ ಯೂಸ್ ಮಾಡೋದು ಸರ್. ಇದು ತಂತಿ ಬಂದು ಟಾಟಾ 14x14 ಯೂಸ್ ಮಾಡಿರೋದು. ಸರ್ ಇಲ್ಲಿ ನೋಡಿ, ಇದು ಫುಲ್ ಸ್ಟ್ರೆಂತ್ ಆಗಿರೋದು, ಶಾರ್ಪ್ನೆಸ್ ಸರ್. ಇಲ್ಲಿ ಒಂದ್ ಸ್ವಲ್ಪ ಟಚ್ ಆದ್ರೂ ಕುಯ್ಕೊಬಿಡ್ತದೆ, ಅಷ್ಟೊಂದು ಶಾರ್ಪ್ ಐತೆ ಸರ್. 6 ಲೈನ್ ತಂತಿ ಹಾಕಿದೀನಿ, 7 ಅಡಿ ಕಂಬ, 2 ಅಡಿ ಡೀಪ್ ಹೋಗೈತೆ. ಇದಕ್ಕೆ 6 ಲೈನ್ ಮುಳ್ತಂತಿ ಬಂದೈತೆ. ಇಲ್ಲಿ ನೋಡ್ತಾ ಇರ್ಬೋದು ಸರ್, ಒಂದ್ ಕಂಬದಿಂದ ಒಂದ್ ಕಂಬಕ್ಕೆ ಅಂತರ 6 ಅಡಿ ಅಂತರ ಇರೋದು. ಸರ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ 8 ಅಡಿ 9 ಅಡಿ 10 ಅಡಿ ಈ ತರ ಕೊಟ್ಬಿಡ್ತಾರೆ. ಬಟ್ ನಮ್ ರೈತರು ಅದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಒಂದ್ 5-6 ಕಲ್ಲು ಎಷ್ಟ ಆಗ್ಬೋದು ಅಷ್ಟೇ, ಅಲ್ಲೇನು ಆಗಲ್ಲ. ಬಟ್ 6 ಅಡಿಗೆ ಒಂದ್ ಸ್ವಲ್ಪ ಹಾಕ್ಸ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ, ಯಾವ್ದೇ ತರ ಲೂಸ್ ಆಗೋ ಸಾಧ್ಯತೆ ಇರಲ್ಲ. ಇದು ಸುಮಾರು ಒಂದ್ 7-8 ತಿಂಗಳಾಗೈತೆ ನಾನು ಈ ವರ್ಕ್ ಮಾಡ್ಬಿಟ್ಟು ಈ ಫ್ಲಾಟ್ ಓನರು. ಸರ್ ಈ ಫ್ಲಾಟ್ ನೋಡ್ಬಿಟ್ಟೆ ನನಗೆ ಈ ಪಕ್ಕದ ಫ್ಲಾಟ್ ಕೊಟ್ಟವ್ರೆ. ನೋಡ್ಬೋದು ನೀವೇ ಕೆಲಸ ಮಾಡಿರೋದು ಸರ್? ಹೌದು, 2 ನಾನೇ ವರ್ಕ್ ಮಾಡ್ಕೊಟ್ಟಿದ್ದು ಸರ್. ಇಲ್ಲೇ ನಮ್ ಲೋಕಲ್ ಮದ್ದೂರವ್ರು ಅವರೇ ಈ ಪ್ಲಾಟ್ ಮಾಡ್ತಾ ಇದ್ ನೋಡ್ಬಿಟ್ಟು ಪಕ್ಕದ ಪ್ಲಾಟ್ ಕೊಡ್ಸಿದ್ರು. ಇದು ಮಾಡ್ಕೊಟ್ಬಿಡಪ್ಪ, ಚೆನ್ನಾಗ್ ಮಾಡಿದೆ ವರ್ಕ್ ಅಂತ. ನಮ್ದು ಆ ತರ ವರ್ಕ್ ಇರುತ್ತೆ ಸರ್. ಸರ್ ಈಗ ಮದ್ದೂರಲ್ಲಿ ಇದ್ರಿ, ಬರೀ ಇಲ್ಲಿ ಎಷ್ಟು ಮಾಡ್ತೀರಾ, ಬೇರೆ ಕಡೆ ಮಾಡ್ತೀರಾ? ಸರ್ ಆಲ್ ಓವರ್ ಕರ್ನಾಟಕ ಯಾವ್ದೇ ಏರಿಯಾ ಆಗಿರ್ಲಿ ಹೋಗಿ ಕೆಲಸ ಮಾಡ್ಕೊಡ್ತೀವಿ ಸರ್. ಇಮಿಡಿಯೇಟ್ಲಿ ಅವ್ರು ಕಾಲ್ ಮಾಡಿದ ತಕ್ಷಣ ಕಾಲ್ ರೆಸ್ಪಾನ್ಸ್ ಮಾಡಿ ಆ ಜಾಗಕ್ಕೆ ವಿಸಿಟ್ ಕೊಡ್ತೀನಿ ಸರ್. ಓಕೆ ಸರ್. ಅಂದ್ರೆ ಈಗ ಬೆಟ್ಟ ಗುಡ್ಡದಲ್ಲಿದ್ರು ಕೆಲಸ ಮಾಡ್ಕೊಡ್ತೀನಿ ಸರ್. ಬೆಟ್ಟ ಗುಡ್ಡ ಈ ಕಲ್ಲಿರೋ ಜಾಗದಲ್ಲಿ ಕೆಲವ್ರು ಮಾಡಲ್ಲ, ನಾನು ಅಲ್ಲೂ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ಯಾವ್ದೇ ಜಾಗ ಆಗಿರ್ಲಿ ಮಾಡ್ಕೊಡ್ತೀನಿ ಸರ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ 6 ಲೈನ್ ಮುಳ್ತಂತಿ ಹಾಕೊಟ್ಟಿದೀನಿ, ಬಾರ್ಬೆಟ್ ವೈರು ಸರ್. ಇಲ್ಲಿ ಯಾವ್ದೇ ನಾಯಿ ಅಲ್ಲಿ, ಹಸು ಅಲ್ಲಿ, ಕುರಿ ಅಲ್ಲಿ ನುಗ್ಗಲ್ಲ ಆ ತರ. ಅದಕ್ಕೋಸ್ಕರ ಅರ್ಧ ಅಡಿ, ಇಲ್ಲಿ ನೋಡಿ ಮುಕ್ಕಾಲ್ ಅಡಿ 1 ಅಡಿ 1 ಅಡಿ 1 ಅಡಿ ಸರ್. ಈ ತರ ಯಾರು ಕೆಲಸ ಮಾಡ್ಕೊಡಲ್ಲ. ಬೇಕಾಬಿಟ್ಟು 5 ಲೈನ್ 6 ಲೈನ್ ಹೇಳ್ಕೊಟ್ಬಿಟ್ಟೈತಾರೆ ಸರ್. ಇಲ್ಲಿ ಕೆಲ್ಸದ ಹತ್ರ ಬಂದ್ರೆ ಖುದ್ವಾಗಿ ನಿಂತ್ಕೊಂಡು ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ಯಾವ್ದೇ ತರ ಇವಾಗ ಓನರ್ ನನ್ಗೆ ಒಂದ್ ಫೋನ್ ಮಾಡಿ ಈ ತರ ಪ್ರಾಬ್ಲಮ್ ಐತೆ ನಿಮ್ದು ಅಂತ ಹೇಳಿಲ್ಲ. ಅಷ್ಟೊಂದು CM ಫೆನ್ಸಿಂಗ್ ವರ್ಕ್ ಅಂದ್ರೆ ಒಂಥರ ಬ್ರ್ಯಾಂಡ್ ಸರ್ ಅದು. ಅಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತೀವಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮೂಲೆ ಕಂಬಕ್ಕೆ ಒಂದೇ ಕಂಬ ಕೊಡೋದು. ಬಟ್ ನಾನು 2 ಕಂಬ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ ಕಾಣ್ತಾ ಇರ್ಬೋದು, ಇದು 2 ಕಂಬ ಇರೋದು ಸರ್. ಇಲ್ಲಿ ನೋಡಿ, 1 ಇದು 2 ಸರ್. ಈ ತರ ಮೂಲೆ ಕಂಬಕ್ಕೆ 2 ಕಂಬ ಕೊಟ್ರೆ ಇದೊಂಥರ ಪಿಲ್ಲರ್ ಇದಾಗೆ, ಮೇನ್ ಪಿಲ್ಲರ್ ಇದು. ಫುಲ್ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋದು ಇದೇ ಮೂಲೆಯಲ್ಲಿ ಸರ್. ಇಲ್ಲಿ ನೋಡ್ಬೋದು ನೀವು, ಆ ಕಡೆ ಈ ಕಡೆ ಸಪೋರ್ಟ್ ಕಂಬ ಬ್ಯಾಕ್ ಕೊಟ್ಟಿದ್ದೀರ ಅಂತ ಕೇಳ್ಬೋದು ಸರ್. ಈ ಸಪೋರ್ಟ್ ಕಂಬದಿಂದಾನೇ ಸರ್ ಕೆಲಸ ನಿಂತ್ಕೊಳ್ಳೋದು.
ಫುಲ್ಲು ಬಿಗಿಯಾಗಿ ಬಂದೋಬಸ್ತ್ ಇಲ್ಲಿ ನೋಡಿ ಸರ್, ಎಷ್ಟು ಅಲ್ಲಾಡ್ಸಿದ್ರೆ ಅಲ್ಲಾಡಲ್ಲ. ಇಲ್ಲಿ ತಂತಿನೂ ಕಟ್ಟಿಲ್ಲ ನಾವು, ಹಾ ಸರ್. ಅಷ್ಟೊಂದು ಸ್ಟ್ರೆಂಟ್ ಆಗೈತೆ. ಅದಕ್ಕೆ ಈ ತರ ಸಪೋರ್ಟ್ ಕಂಬ ಮೂಲೆಗೂ 2 ಕೊಡ್ತೀವಿ. ಈ ತರ ಮೂಲೆಗೆ 2 ಕಂಬ, ಡಬಲ್ ಕಂಬ ಕೊಡ್ತೀವಿ ಸರ್. ಬರೀ 750 ರೂಪಾಯಿ ಕೆಲಸ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. 7 ಅಡಿ ಕಂಬ, 6 ಲೈನ್ ತಂತಿ, ಟಾಟಾ ತಂತಿನೇ ಯೂಸ್ ಮಾಡೋದು, ಹಸಿ ಕಲೆ ಯೂಸ್ ಮಾಡೋದು. ಬರೀ 750 ರೂಪಾಯಿ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಮೆಸ್ ಬೇಕಾ? ಮೆಸ್ಸು ಮಾಡ್ಕೊಡ್ತೀನಿ ಸರ್. ಮೆಸ್ಸಲ್ಲಿ 3-4 ತರವೇ, ನೀವು ಯಾವ ತರ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತೆ ಸರ್, ಅದು ಕಾಲ್ ಮಾಡಿದ್ರೆ ಖಂಡಿತ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸರ್.